ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. PUC ಅಥವಾ 10+2 ಜೀವನದ ಅತ್ಯಮೂಲ್ಯವಾದಂಥ ಸಮಯ. ಅದರಲ್ಲೂ 10+2 10ನೇವರೆಗೆ, ಆಮೇಲೆ 2 ವರ್ಷ. ಈ 2 ವರ್ಷಗಳಲ್ಲೇ ಒಬ್ಬ ಯುವಕನ ಟೀನೇಜರ್ ಅವನ ಭವಿಷ್ಯ ನಿರ್ಧಾರ ಆಗುವಂಥ ಸಂದರ್ಭ. ಅದು ನಮ್ಮಲ್ಲಿ ದುರಂತ ಏನಪ್ಪ ಅಂದರೆ, ಇವತ್ತು ನಾವು CBSE ನೋಡ್ತಾ ಇದ್ದೀವಿ, ಮತ್ತೊಂದು ನೋಡ್ತಾ ಇದ್ದೀವಿ, ನಮ್ಮ ICISE ಸಿಲೆಬಸ್ಗಳು ನೋಡ್ತಾ ಇದ್ದೀವಿ, ಸ್ಟೇಟ್ ಸಿಲೆಬಸ್ ನೋಡ್ತಾ ಇದ್ದೀವಿ. ಎಲ್ಲ ಕಡೆಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುವಂಥದ್ದು. ನಾವು ಒಳ್ಳೆಯ ಕೋಚ್ ಕೊಡ್ತೀವಿ, ಪಾಸ್ ಮಾಡಿಸ್ಕೊಡ್ತೀವಿ, ಸ್ಕೋರ್ ಮಾಡಿಸ್ಕೊಡ್ತೀವಿ ಅನ್ನೋಂಥ ಈ ಒಂದು ಯಾವ ರೀತಿಯಾಗಿ ಬೆಳೆದಿದ್ದಪ್ಪ ಅಂದರೆ, ಇವತ್ತು ಪ್ರೈವೇಟ್ ಈ ಕೋಚಿಂಗ್ ಸೆಂಟರ್ಗಳಂತ ಹೇಳ್ತಿರೋದು, ಇವುಗಳನ್ನು ಕಂಟ್ರೋಲ್ ಮಾಡಿದಾಗ ಇದು ನಮ್ಮ PUC ಬೋರ್ಡ್ ಇದ್ದಿದ್ದೇನೋ ಪ್ರಯತ್ನ ಮಾಡ್ತಾ ಇದೆ. ಎಲ್ಲಪ್ಪ ಇನ್ನು ಮುಂದೆ ಕೋಚಿಂಗ್ ಈಗ ಮಾಡ್ತಾ ಇದ್ದಾರೆ. PUC ಪರ್ಮಿಷನ್ ತೊಗೊಂಡು ಅಲ್ಲಿದ್ದ ವಿದ್ಯಾರ್ಥಿಗಳನ್ನು ಕೋಚಿಂಗ್ ಸೆಂಟ್ರಿಗೆ ಕಳಿಸೋದು, ದುಡ್ಡು ಹಿಡಿಯುತ್ತದೆ, ಅವ್ರದ್ದು ಫೀಸ್ ತುಂಬಬೇಕು, ಆಮೇಲೆ ಕೋಚಿಂಗ್ ಸೆಂಟ್ರಿಗೆ ಫೀಸ್ ತುಂಬಬೇಕು. ಇದು ರಾಜ್ಯದಲ್ಲಿ ಅಷ್ಟಲ್ಲ, ಇಡೀ ದೇಶ ತುಂಬ ಹಬ್ತಾ ಇದೆ. ಯಾಕೆ ಹಬ್ತು, ಏನು ಕಾರಣ ಹಬ್ತು, ಇದಕ್ಕೆ ಕಾರಣರು ಯಾರು ಅನ್ನೋದು ನಾವು ವಿಚಾರ ಮಾಡ್ಬೇಕಿದ್ವಿ. ಸುಮ್ಮನೆ ಇವತ್ತೇನೋ PUC ಬೋರ್ಡ್ ಇದ್ದಿದ್ದು ಹೆಂಗೆ ತೊಗೊಂಡವ್ರು ನಾವು ಶಿಕ್ಷೆ ಕೊಡ್ತೀವಿ, ಕ್ಯಾನ್ಸಲ್ ಮಾಡ್ತೀವಿ ಲೈಸೆನ್ಸ್, ಹಾಗೆ ಏನೋ ಮಾತಾಡ್ಬೋದು. ನಾವು ಇವತ್ತು 1983 ಕಾಯ್ದೆ ಉಲ್ಲಂಘನೆ ಆಗ್ಯದ ಅಂತ ತಿಳ್ಕೊಂಡು ನಾವು ಹೇಳ್ಬೋದು, ಮತ್ತೇನೋ ಮಾಡ್ಬೋದು, ಒಂದಿಷ್ಟು ಶಿಕ್ಷೆ ಕೊಡ್ತೀವಿ, ಕಸ್ಕೋಬೋದು. ಅಲ್ಲಿ ಒಂದು ಮಾಫಿಯಾ ಬೆಳೀತಿದ್ರೆ ಅದರಿಂದನೂ. ಯಾಕೆ ಸಾಕಷ್ಟು ದುಡ್ಡೆಲ್ಲ ಹೊಡಿತಿರುವಂಥ ಈ ಪ್ರೈವೇಟ್ ಸಂಸ್ಥೆಗಳು, ಕೋಚಿಂಗ್ ಸೆಂಟರ್ಗಳು ಕೊಡ್ತಾರೆ ದುಡ್ಡು. ಅಧಿಕಾರಿಗಳು ಚೆಕ್ ಮಾಡೋರು ಯಾರು ಅಧಿಕಾರಿಗಳು. ಇವತ್ತು ನೋಡ್ರಿ, ಲೋಕಾಯುಕ್ತದ ಸಾಕಷ್ಟು ಏನೆಲ್ಲ ಕೆಲಸ ಮಾಡ್ತದೆ, ಎಷ್ಟೋ ಜನ ಹೇಳೋದು ಕೊಟ್ಟದ, ಎಷ್ಟು ಮಂದಿ ಶಿಕ್ಷೆ ಆಗಿದೆ ರೀ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದು ಅದ ಶಿಕ್ಷೆ